ಚಿಕ್ಕಬಳ್ಳಾಪುರ ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಸಾಂಸ್ಕೃತಿಕ, ಕ್ರೀಡೆ, ಎನ್ಎಸ್ಎಸ್, ಎನ್ಸಿಸಿ, ಸ್ಕೌಟ್ಸ್ ಮತ್ತು ಗೈಡ್ಸ್, ಯೂತ್ ರೆಡ್ ಕ್ರಾಸ್ ಹಾಗೂ ವಿವಿಧ ಚಟುವಟಿಕೆಗಳ ಸಮಾರೋಪ ಸಮಾರಂಭ ಆಯೋಜಿಸಲಾಗಿತ್ತು. ಕಾರ್ಯಕ್ರಮಕ್ಕೆ ಸಮಾಜ ಸೇವಕ ಬಿಕ್ಕಲಹಳ್ಳಿಯ ಯೋಗಮುನೇಶ್ವರ ದೇವಾಲಯದ ಅಧ್ಯಕ್ಷ ಮಂಜುನಾಥ್ ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಸಮಾಜ ಸೇವಕ ಬಿಕ್ಕಲಹಳ್ಳಿಯ ಮಂಜುನಾಥ್, ಗ್ರಾಮೀಣ ಯುವಕನನ್ನು ಈ ಸಮಾರಂಭಕ್ಕೆ ಆಹ್ವಾನಿಸುವುದು ಖುಷಿ ತಂದಿದೆ. ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಓದುವ ಮಕ್ಕಳನ್ನು ನೋಡಿದರೆ ಖುಷಿಯಾಗುತ್ತೆ. ಖಾಸಗಿ ಕಾಲೇಜುಗಳಲ್ಲಿ ಓದಿ ಹೊರ ದೇಶಗಳಿಗೆ ಕೆಲಸ ಮಾಡಿಕೊಂಡು ದೇಶ ಮರೆತು ತಂದೆ ತಾಯಿಯರನ್ನ ವೃದ್ಧಾಶ್ರಮದಲ್ಲಿ ಸೇರಿಸುತ್ತಾರೆ. ಆದರೆ ಸರ್ಕಾರಿ ಕಾಲೇಜುಗಳಲ್ಲಿ ಓದುವ ಮಕ್ಕಳು ಮಾತ್ರ ಇಲ್ಲೇ ಕೆಲಸ, ಕೃಷಿ ಮಾಡಿಕೊಂಡು ತಂದೆ ತಾಯಿಯರನ್ನ ಚೆನ್ನಾಗಿ ನೋಡಿಕೊಳ್ತಾರೆ. ಹಾಗಾಗಿ ಪೋಷಕರು ಸರ್ಕಾರಿ ಕಾಲೇಜಿನಲ್ಲಿ ಮಕ್ಕಳನ್ನು ಓದಿಸುವ ಕೆಲಸ ಮಾಡಬೇಕು ಎಂದು ಹೇಳಿದರು. ನಾನು ಈ ಕಾಲೇಜಿನ ಒಂದು ವಾರ್ಷಿಕ ಇದರಲ್ಲಿ ಭಾಗವಹಿಸಲು ನನ್ನನ್ನು ಗುರುತಿಸಿ, ಗ್ರಾಮೀಣ ಭಾಗದಲ್ಲಿಂಥ ಒಂದು ಬಡ ವಿದ್ಯಾರ್ಥಿನ ಗುರುತಿಸಿ ಈ ಕಾಲೇಜಿನ ಕಾರ್ಯಕ್ರಮಕ್ಕೆ ಕರ್ಕೊಂಡ್ಬಂದಿರೋ ನನಗೆ ಭಾಳ ಸಂತೋಷ ತಂದಿದೆ. ಮತ್ತು ಇದು ಸರ್ಕಾರಿ ಕಾಲೇಜ್ ಆಗಿರೋದ್ರಿಂದ ಈ ರೀತಿ ಒಂದು ಗ್ರಾಮೀಣ ಕಾರ್ಯಕ್ರಮಗಳನ್ನು ನಡೆಸ್ಕೊಡ್ತಾ ಇರೋದು ನಾನು ಮೊದಲನೇ ಬಾರಿಗೆ ನೋಡಿ ಭಾಳ ಸಂತೋಷ ಆಗಿದೆ. ಮಕ್ಕಳಲ್ಲಿ ನಾವು ಇಂಥ ಕಾರ್ಯಕ್ರಮ, ಇಂಥ ಕಲೆಯನ್ನು ರೂಢಿಸಬೇಕು ಅಂತೇಳಿ ನನ್ನ ಕಾಲೇಜಿನ ಪರವಾಗಿ ಕಾಲೇಜಿನವ್ರಿಗೆ ನಾನು ಹೆಚ್ಚಿನ ಒಂದು ಧನ್ಯವಾದಗಳನ್ನು ತಿಳಿಸಕ್ಕೆ ಸರ್. ನೀವು ಹೇಳ್ತಾ ಇದ್ರಿ ಖಾಸಗಿ ಶಾಲೆಯಲ್ಲಿ ಓದೋಂಥವ್ರನ್ನ ಕೂಡ ಬೇರೆ ಫಾರಿನ್ ಕೆಲಸ ಮಾಡ್ಕೊಂಡು ನೋಡಿ, ಇವತ್ತು ನಮ್ಮ ದೇಶದಲ್ಲಿ ಖಾಸಗಿ ಶಾಲೆಯಲ್ಲಿ ಓದಂಥ ಮಕ್ಕಳು ವಿದೇಶದಲ್ಲಿದ್ದಾರೆ. ಇದು ಸರ್ಕಾರಿ ಶಾಲೆಯಲ್ಲಿ ಓದಂಥ ಮಕ್ಕಳು ನಮ್ಮ ಗ್ರಾಮೀಣ ಭಾಗದಿಂದ ಹಿಡಿದು ಸಣ್ಣ ಒಂದು ಇದರಿಂದ ಹಿಡಿದು ಇವತ್ತು ದೊಡ್ಡ ಪೋಸ್ಟ್ವರೆಗೂ ಸರ್ಕಾರಿ ಶಾಲೆಯಲ್ಲಿ ಕಾಲೇಜಲ್ಲಿ ಓದಂಥ ಮಕ್ಕಳೇ ಇರೋದು. ಇವತ್ತು ಇಡೀ ದೇಶದಲ್ಲಿ ನೀವು ಯಾರನ್ನೇ ತಗೊಳ್ಳಿ, ಸರ್ಕಾರಿ ಶಾಲೆಯಲ್ಲಿ ಓದಂಥ ಮಕ್ಕಳೇ ಅತ್ಯುನ್ನತ ಸ್ಥಾನವನ್ನು ಅಲಂಕರಿಸಿದ್ದಾರೆ. ಹಾಗಾಗಿ ಈ ಗ್ರಾಮೀಣ ಸರ್ಕಾರಿ ಶಾಲೆಗಳಿಗೆ ನಾವು ಹೆಚ್ಚಿನ ಪ್ರೋತ್ಸಾಹ ಕೊಟ್ಟು ಸರ್ಕಾರಿ ಶಾಲೆಗಳನ್ನೇ ಬೆಳೆಸಬೇಕು. ಇವತ್ತು ನೋಡಿ, ಖಾಸಗಿ ಶಾಲೆಯಲ್ಲಿ ಓದಂಥ ಮಕ್ಕಳು ವಿದೇಶದಲ್ಲಿದ್ದಾರೆ. ಮಕ್ಕಳು ಅಪ್ಪ ಅಮ್ಮ ಎಲ್ಲ ಬಂದು ಅನಾಥಾಶ್ರಮ ಸೇರ್ಕೊಂಡಿದ್ದಾರೆ. ಅಂತಹ ಪರಿಸ್ಥಿತಿ ಖಾಸಗಿ ಶಾಲೆಗಳು ಬಂದಿದೆ. ಸರ್ಕಾರಿ ಶಾಲೆಯಲ್ಲಿ ಓದಂಥ ಮಕ್ಕಳು ಅಪ್ಪ ಅಮ್ಮನೂ ನೋಡಿಕೊಂಡು ಇದು ಕೃಷಿನೂ ನೋಡಿಕೊಂಡು ದೇಶಕ್ಕೂ ಒಳ್ಳೆಯ ಒಂದು ಕೊಡುಗೆಯನ್ನು ಕೊಡ್ತಾ ಇದ್ದಾರೆ ಅಂತ ನನ್ನ ಅನಿಸಿಕೆ ಹೇಳ್ತಾ ಇದ್ದೀನಿ. ಕಾರ್ಯಕ್ರಮದಲ್ಲಿ BCA ವಿದ್ಯಾರ್ಥಿಗಳಿಂದ ಮೂಡಿಬಂದ ಜಾನಪದ ನೃತ್ಯ ಆಕರ್ಷಣೀಯವಾಗಿತ್ತು. ವಿದ್ಯಾರ್ಥಿಗಳಿಂದ 20 ನಿಮಿಷದ ವೀರಭದ್ರ ಕುಣಿತ, ಕಂಸಾಳೆ, ಮಾರಿ ಕುಣಿತ, ಶಕ್ತಿ ಕರಗ, ವೀರಗಾಸೆ, ನವಿಲು ಕುಣಿತ ಮಾಡಿ ನಿಬ್ಬೆರಗಾಗಿಸುವಂತೆ ಮಾಡಿದರು. ನನ್ನ ಹೆಸರು ಲಿಖಿತಾ. ನಾನು ಫಸ್ಟ್ ಗ್ರೇಡ್ ಗೌರ್ಮೆಂಟ್ ಕಾಲೇಜಲ್ಲಿ ಓದ್ತಾ ಇದ್ದೀನಿ. ಇವತ್ತು ನಮ್ಮ ಕಾಲೇಜ್ ಆ್ಯನಿವರ್ಸರಿ ಇತ್ತು. ನಾವು ನಮ್ಮ ಕಾಲೇಜ್ಗೆ ಏನಾದರೂ ಒಂದು ಗಿಫ್ಟ್ ಕೊಡಬೇಕು ಅಂತ ತುಂಬ ದಿನದಿಂದ ಶ್ರಮಪಟ್ಟು ಇದು ಜಾನಪದ ನೃತ್ಯವನ್ನು ಮಾಡಿದ್ದೇವೆ. ನಮ್ಮ ಸರ್ ಲಕ್ಷ್ಮಣ್ ಸರ್ ಅವರು ತುಂಬ ದಿವಸದಿಂದ ತುಂಬ ಪ್ರಾಕ್ಟೀಸ್ ಕೊಟ್ಟು ತುಂಬ ಕಷ್ಟಪಟ್ಟು ನಾವು ಮಾಡಿದ್ದೀವಿ. ಇವತ್ತು ತುಂಬ ಚೆನ್ನಾಗಿ ಬಂತು. ನನಗೆ ತುಂಬ ಖುಷಿ ಆಗ್ತಾ ಇದೆ. ಎಲ್ಲರಿಗೂ ತುಂಬ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ತುಂಬ ಥ್ಯಾಂಕ್ ಯು ಸೋ ಮಚ್. ನನ್ನ ಹೆಸರು ಮೋನಿಕಾ. ಪ್ರಥಮ ದರ್ಜೆ ಕಾಲೇಜಲ್ಲಿ BA ಓದ್ತಿದ್ದೀನಿ, ಸೆಕೆಂಡ್ ಸೆಮ್ಮು. ಈ ಥರ ವೇಷಭೂಷಣ ಹಾಕೊಳ್ಳೋದು ತುಂಬ ಖುಷಿ ಕೊಡುತ್ತೆ. ತುಂಬ ಎನರ್ಜಿ ಇದಾಗುತ್ತೆ. ತುಂಬ ಚೆನ್ನಾಗಿರುತ್ತೆ. ನೋಡೋರು ತುಂಬ ಚೆನ್ನಾಗಿ ಕಾಣಿಸುತ್ತೆ. ತುಂಬ ಫೌರ್ಡ್ ಫೀಲ್ ಆಗ್ತೀರಿ. ತುಂಬ ಖುಷಿಯಾಗುತ್ತೆ. ಸಹ ವಿದ್ಯಾರ್ಥಿಗಳು ಈ ಅಪರೂಪದ ನೃತ್ಯವನ್ನು ಕಂಡು ಶಿಳ್ಳೆ, ಕೇಕೆ ಹೊಡೆದು ಎಂಜಾಯ್ ಮಾಡಿದ್ರು. ಈ ವೇಳೆ ಸಾಂಸ್ಕೃತಿಕ, ಕ್ರೀಡೆ, ಎನ್ಎಸ್ಎಸ್, ಎನ್ಸಿಸಿ, ಸ್ಕೌಟ್ಸ್ ಮತ್ತು ಗೈಡ್ಸ್, ಯೂತ್ ರೆಡ್ ಕ್ರಾಸ್ ಹಾಗೂ ವಿವಿಧ ಚಟುವಟಿಕೆಗಳಲ್ಲಿ ಭಾಗವಹಿಸಿದ ವಿಜೇತರಿಗೆ ಪ್ರಶಸ್ತಿ ಪತ್ರ ಮತ್ತು ನೆನಪಿನ ಕಾಣಿಕೆ ವಿತರಣೆ ಮಾಡಿದ್ರು. ಕಾರ್ಯಕ್ರಮದಲ್ಲಿ ಕಾಲೇಜಿನ ಬೋಧಕ ವರ್ಗ, ಸಿಬ್ಬಂದಿ ಮತ್ತು ಸಾವಿರಾರು ವಿದ್ಯಾರ್ಥಿಗಳು ಹಾಜರಿದ್ದರು. ಪ್ರವೀಣ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.